ಸ್ವಾಗತ ಸ್ನೇಹಿತರೆ. ರಾಗಿ ಉಪ್ಪಿಟ್ಟು ಮಾಡೋಣ ಬನ್ನಿ. ಇವಾಗ ಮೊದಲಿಗೆ ರಾಗಿ ಹಿಟ್ಟು 2 ಬಟ್ಲು ಹಾಕ್ಕೊಬೇಕು. 2 ಬಟ್ಲು ರಾಗಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಇನ್ನೂ 1 ಬಟ್ಲು ಹಾಕ್ತೀನಿ. ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕೈಯಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ರಾಗಿ ಹಿಟ್ಟನ್ನ. ಮೊಸರು ಇದ್ದರೆ ಮೊಸರನ್ನ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಮಜ್ಜಿಗೆ ಥರ ಮಾಡಿಕೊಂಡು ಅದಕ್ಕೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಉದ್ರುದ್ರಾಗಿರಬೇಕು, ಆ ಥರ ಮುದ್ದೆ ಥರ ಇರಬಾರ್ದು, ಉದ್ರುದ್ರಾಗಿ ಮಾಡಿಕೊಂಡು ಚೆನ್ನಾಗೆ ಉಪ್ಪು ಮಜ್ಜಿಗೆ ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಒಂದು ತಪ್ಪಲೆಗೆ ಹಾಕ್ಕೊಂಡು ಎಲ್ಲ ಒಂದು ಕುಕ್ಕರ್ಗೆ ಅಲ್ಲಿ ನೀರು ಇಟ್ಕೊಬೇಕು. ಒಂದು ಕೂಗು ವಿಸಿಲ್ ಹಾಕಬಾರ್ದು, ಹಾಗೆ ಬಿಸಿ ಆಗಬೇಕು. ಬಿಸಿಯಾಗಿ ಚೆನ್ನಾಗಿ ಸ್ವಲ್ಪ ಬೇಯಬೇಕು ಅದರಲ್ಲಿ ಬಿಸಿನೀರಾಗೆ. ಆ ಥರ ಒಂದು ಸ್ವಲ್ಪ ಬೇಯಿಸ್ಕೊಬೇಕು. ಇವಾಗ ಬೆಂದಿದೆ. ಆಫ್ ಮಾಡಿಬಿಟ್ಟು ಕಡಲೆಬೇಳೆ ಒಂದು 2 ಅವರ್ ಮೊದಲೇ ನೆನಕ್ಕಿರಬೇಕು ನೀರೊಳಗಡೆ. ನೋಡಿ ಚೆನ್ನಾಗಿ ಬೆಂದೈತೆ. ಚೆನ್ನಾಗಿ ಹಿಂಗೆಲ್ಲ ಇದು ಮಾಡ್ಕೊಂಡು ಕೈ ಆಡಿಸ್ಕೊಂಡಿರಬೇಕು. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ ಹಾಕಿ ನೆನೆಸಿರೋ ಕಡಲೆಬೇಳೆ ಹಾಕಬೇಕು. ನೆನೆಸಿದ್ರೆ ಚೆನ್ನಾಗಿ ಮೆತ್ತಗೆ ಬರುತ್ತೆ ಸ್ನೇಹಿತರೆ. ನೆನೆಸಿಲ್ಲ ಅಂದರೆ ತಿನ್ನೋಕ್ಕೆ ಕಟ್ಟುಮ್ ಅಂತೈತೆ. ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಇದು ಮಾಡಿ, 1-2 ಈರುಳ್ಳಿ, 2 ಟೊಮೊಟೊ ಸಣ್ಣಗೆ ಹಚ್ಚಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಒಗ್ಗರಣೆಗೆ. ಅದನ್ನು ಚೆನ್ನಾಗಿ ಕೈ ಆಡಿಸಿ ಚೆನ್ನಾಗಿ ಬೇಯಿಸ್ಕೊಬೇಕು. ಒಂದ್ಸಲ ಮಾಡಿ ನೋಡಿ ಸ್ನೇಹಿತರೆ, ಈ ಥರನೂ ರಾಗಿ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು 4, ಸ್ವಲ್ಪ ಉಪ್ಪು ಅದಕ್ಕೂ ಹಾಕಿದ್ದೀವಿ. ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ತಾಯಿದ್ರೆ ಹಿಟ್ಟು ಕಲಸಿರುವಾಗ ಹಾಕಿದ್ದೀವಲ್ಲ ಅದಕ್ಕೆ. ಇದು ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ತಟ್ಟೆ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಂಡಿದ್ದಾದಮೇಲೆ ಇದೆಲ್ಲ ರಾಗಿ ಹಿಟ್ಟನ್ನೆಲ್ಲ ಸರಿಯಾಗಿ ಸೌಟಲ್ಲೆಲ್ಲ ಕೆತ್ಕೊಂಡು ಮಾಡ್ಕೊಂಡಿರ್ರಿ. ತಿರ್ಗಿ ಅದು ಬೆಂದಿದ ಮೇಲೆ ತೆಗೆದು ಅದರೊಳಗಡೆ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಇನ್ನೂ ಒಂದ್ಸಲ ರಾಗಿ ಹಿಟ್ಟು ಇದು ಬೇಯಿಸ್ಕೊಂಡಿದ್ರಲ್ಲ ಕುಕ್ಕರಲ್ಲಿ, ಅದು ಹಾಕಿ ಚೆನ್ನಾಗಿ ತಿರುಗಿಸ್ಕೊಡ್ಬೇಕೆಲ್ಲ. ನಾನು ಕಲರೆಲ್ಲ ಆ ಥರ ವೈಟ್ ಕಲರೆಲ್ಲ ಹೋಗಿ ಮುದ್ದೆ ಕಲರ್ ಬರಬೇಕು. ಚೆನ್ನಾಗೆ ತಿರ್ಸ್ಕೊಡ್ತಾಯಿದ್ರೆ ಈ ಥರ ಕೈ ಆಡಿಸ್ತಾ ಇರಬೇಕು ಸ್ನೇಹಿತರೆ. ಅದರ ಜೊತೆಯಲ್ಲೇ ಸಾಲದೋರ ಇದ್ದರೆ ಅಕಸ್ಮಾತು ಸ್ವಲ್ಪ ಉಗುರು ನೀರು ಹಾಕ್ಕೊಬೋದು. ಉಗುರು ನೀರು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೋದು. ಮಾಡಿಸಿ ತಟ್ಟೆ ಮುಚ್ಚಿಕೊಡ್ರಿ ಒಂದ್ಸಲ. ಕಲರು ಈ ಥರ ಬಂದಿರಬೇಕು. ಇವಾಗ ರೆಡಿ ಆಗಿದೆ ಅಂತ. ಮುದ್ದೆ ಕಲರ್ ಬರಬೇಕು, ವೈಟ್ ಕಲರ್ ಇರಬಾರ್ದು. ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಈ ಟೈಮ್ನಲ್ಲೆಲ್ಲ ಚೆನ್ನಾಗಿ ಇದು ಮಾಡಿ ಸ್ಟವ್ ಆಫ್ ಮಾಡಿಬಿಡಬೇಕು. ಚೆನ್ನಾಗಿರುತ್ತೆ ರಾಗಿ ಉಪ್ಪಿಟ್ಟು. ಒಂದ್ಸಲ ಮಾಡಿ ಅಕ್ಕಿ ಉಪ್ಪಿಟ್ಟು ಮಾಡಿ ಹಾಕಿದ್ದೀನಿ, ಅಕ್ಕಿ ಹುರಿದು. ಅದನ್ನು ನೋಡಿ ವಿಡಿಯೋ. ಇದು ನಮ್ಮ ತಾಯಿಯವ್ರು ಹೇಳ್ಕೊಟ್ಟಿದ್ದು, ಅದಕ್ಕೆ ಮಾಡಿದ್ದೀನಿ. ಹಸಿ ಕೊಬ್ಬರಿ ಹಾಕಬೇಕು. ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿ ತಿನ್ನಿ ಸ್ನೇಹಿತರೆ ಒಂದ್ಸಲ, ಚೆನ್ನಾಗಿರುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಮತ್ತೊಮ್ಮೆ ಹೇಳುತ್ತೀನಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.